ಸ್ವಂತ ತನ್ನ ಜಿಲ್ಲೆ ತವರು ಜಿಲ್ಲೆಯಲ್ಲೇ ಸಚಿವ ಚಲುವರಾಯಸ್ವಾಮಿಗೆ ಮುಜುಗರ ಆಗಿದೆ. ಜನಸ್ಪಂದನ ಸಭೆಯಲ್ಲಿ ಕೃಷಿ ಮಂತ್ರಿಗೆ ಕೈ ಕಾರ್ಯಕರ್ತನಿಂದಲೇ ತರಾಟೆ. ತವರು ಜಿಲ್ಲೆಯಲ್ಲೇ ಸಚಿವ ಚಲುವರಾಯಸ್ವಾಮಿಗೆ ಮುಜುಗರ. ಜನಸ್ಪಂದನ ಸಭೆಯಲ್ಲಿ ಕೃಷಿ ಮಂತ್ರಿಗೆ ಕೈ ಕಾರ್ಯಕರ್ತನಿಂದಲೇ ತರಾಟೆ. ತಮ್ಮೂರಿನ ಸಮಸ್ಯೆ ಸರಿಪಡಿಸದಿದ್ದಕ್ಕೆ ಸಿಡಿದೆದ್ದ ಕೈ ಕಾರ್ಯಕರ್ತ. ಒಳಗೆರೆ ಮೆಣಸ ಗ್ರಾಮದ ಕೈ ಕಾರ್ಯಕರ್ತ ನಾಗೇಂದ್ರರಿಂದ ಫುಲ್ ಕ್ಲಾಸ್. ಕೈ ಕಾರ್ಯಕರ್ತನ ತರಾಟೆಗೆ ಕಕ್ಕಾಬಿಕ್ಕಿಯಾದ ಚಲುವರಾಯಸ್ವಾಮಿ. ಮೊದಲೇ ರೀಶಫಲ್ನ ಆತಂಕದಲ್ಲಿರೋ ಚಲುವರಾಯಸ್ವಾಮಿ ಏನ್ ಮಾಡಬೇಕು ಅಂತ ಗೊತ್ತಾಗಿಲ್ಲ. ತಮ್ಮೂರಿನ ಕೆರೆಯ ಏರಿ ಸರಿಪಡಿಸದಿದ್ದಕ್ಕೆ ಕೈ ಕಾರ್ಯಕರ್ತನ ಆಕ್ರೋಶ. ಸ್ಥಳಕ್ಕೆ ತೆರಳಿ ಸಮಾಧಾನ ಪಡಿಸಲು ಮುಂದಾದ ಅಧಿಕಾರಿಗಳು, ಆದರೆ ಸಮಾಧಾನ ಆಗೋದಕ್ಕೆ ಆತ ತಯಾರಾಗಿರಲಿಲ್ಲ. ಕೈ ಕಾರ್ಯಕರ್ತನ ಬೆಂಬಲಕ್ಕೆ ನಿಂತ JDSನ ಶಾಸಕ ಮಂಜು ಅವರು ದಾಹದಲ್ಲಿದ್ರು, ಚೆನ್ನಾಗಿ ನೀರು ಸಿಕ್ದಂಗಾಯ್ತು. ಕಡೆಗೆ ಕೈ ಕಾರ್ಯಕರ್ತನನ್ನ ಸಭೆಯಿಂದ ಹೊರಗೆ ಕರೆದೊಯ್ದ ಅಧಿಕಾರಿಗಳು. KR ಪೇಟೆಯಲ್ಲಿ ನಡೀತಿದ್ದ ಜನಸ್ಪಂದನ ಸಭೆಯಲ್ಲಿ ಘಟನೆ. ಇದರಲ್ಲಿ ಯಾವ ತಪ್ಪು ಇಲ್ಲ. ಜನಪ್ರತಿನಿಧಿ ಆದವರು ತನ್ನ ಕ್ಷೇತ್ರದ ಪರ ಮತ್ತು ತನ್ನ ಕ್ಷೇತ್ರದ ಅಭಿವೃದ್ಧಿ ಮತ್ತು ಏಳಿಗೆಯ ಪರ ಕೆಲಸ ಮಾಡಿಲ್ಲ ಅಂದ್ರೆ ಇದೇ ಪರಿಸ್ಥಿತಿ ಆಗೋದು. ನೀವು ನಮ್ಮ ನಾಯಕ ಅಂತೇಳಿ ದಿನಕ್ಕೆ 40 ಬಾರಿ ಜಿಂದಾಬಾದ್ ಕೂಗಿದ್ದೀವಿ ನಿಮ್ಮ ಹಿಂದೆ. ಹಂಗಂದ ಮಾತ್ರಕ್ಕೆ ನೀವು ಅಭಿವೃದ್ಧಿ ನಮ್ಮ ಕ್ಷೇತ್ರದ ಬಗ್ಗೆ ಕಾಳಜಿಯನ್ನು ವಹಿಸದೇ ಇದ್ರೆ ನಾಳೆ ದಿನ ನಿಮ್ಮ ಪರಿಸ್ಥಿತಿನೂ ಹಿಂಗೆ. ಸ್ವಪಕ್ಷದ ಕಾರ್ಯಕರ್ತರೇ ನಿಮ್ಮ ವಿರುದ್ಧ ತಿರುಗಿ ಬೀಳ್ತಾರೆ. ಸ್ವಕ್ಷೇತ್ರದ ಮತದಾರರೇ ನಿಮ್ಮ ವಿರುದ್ಧ ತಿರುಗಿ ಬೀಳ್ತಾರೆ. ಇದು ಉಳಿದಂತ ಜನಪ್ರತಿನಿಧಿಗಳಿಗೂ ಕೂಡ ಇದು ಪಾಠ ಆಗಬೇಕು. ಕೆರೆ 27 ಕೋಡಿ ಹೊಡೆದೋಗಿ ಒಂದು ನಿಮಿಷ ಸರ್ ಮಾತಾಡ್ತೀನಿ. 5 ಕಿಲೋಮೀಟರ್ ದೂರದಿಂದ ಬರ್ತಾರೆ ನಡ್ಕೊಂಡು. 500ರಿಂದ 1000 ಎಕರೆ ಜಮೀನು ಗೊತ್ತಾ ಹೋಗಕ್ ಆಯ್ತಾ ಇಲ್ಲ. 27 ಪ್ಲೇಟಲ್ಲಿ ಹೊಡೆದೋಗಿರೋದು. ದಯವಿಟ್ಟು ಕೊಡಿ ಸರ್. ನಮ್ಮ ಚಲುವರಾಯಸ್ವಾಮಿ ಕಲ್ಸಿ ಅಂತ ಹೋಗಿದೆ. ಪಕ್ಕ ಕಾಂಗ್ರೆಸ್ ಕಾರ್ಯಕರ್ತರು ನಾವು ಏನು ಬೆಲೆ ಸಿಗ್ತಾ ಇಲ್ಲ. ನಾವೆಲ್ಲ ಈ ಕಡೆ ಹೋಗ್ತಾ ಇದೀವಿ. ನಾವು ದಯವಿಟ್ಟು ಅಣ್ಣ ಚಲುವಣ್ಣವ್ರೆ ಗಮನಿಸಿ ನಮ್ನ. MLA ಹೇಳಿದೀವಿ ಇದೆಲ್ಲ ನಾವು ಆಗ್ಲೇ ಬರೀ ಭಾಷೆ ಕೇಳ್ಕೊಂಡು ಹಾಕ. ನಾವು 40 ವರ್ಷದಿಂದ ಪಕ್ಷದಲ್ಲಿ ಸೇವೆ ಮಾಡ್ತಾ ಇದೀವಿ ಸರ್. ನಿಮ್ದು ಸೈನ್ ಆಗಿದೆ ಇದಕ್ಕೆ. ಎದುರುಗಡೆ ಸೇರಿದೆ. ದಯವಿಟ್ಟು ತಮ್ಮ ಅರ್ಜಿನ ಎಲ್ಲರೂ ಸ್ವೀಕಾರ ಮಾಡ್ತಾರೆ. ಎದುರುಗಡೆ ಸೇರಿ ಬಂದು ತಾವು ಹಾಕಬೇಕು. ಆರಕ್ಷಕ ಇಲಾಖೆಯವರು ಎಲ್ಲರೂ ವೇದಿಕೆ ಟೈಮ್ ಬರಕ್ಕಾಗಲ್ಲ, ಅರ್ಥ ಮಾಡ್ಕೊಳ್ಳಿ. ಎದುರುಗಡೆ ಡಯಾಸ್ ಎದುರುಗಡೆ ಸೇರಿದೆ. ಹೋಗಕ್ ಆಯ್ತಾ ಇಲ್ಲ. 27 ಪ್ಲೇಟಲ್ಲಿ ಹೊಡೆದೋಗಿರೋದು. ದಯವಿಟ್ಟು ಕೊಡಿ ಸರ್. ನಮ್ಮ ಚಲುವರಾಯಸ್ವಾಮಿ ಕಲ್ಸಿ ಅಂತ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.